40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಸ್ನೇಹಿತರೆ, ಅಂದುಕೊಂಡಂತೆ ನಾವು 2-3 ದಿನಗಳಿಂದ ಹಿಂಗ ಆಗ್ತಾ ಇದೆ ಅಂತ ನಿಮಗೆ ರಿಪೀಟೆಡ್ಲಿ ಹೇಳ್ತಾ ಇದ್ವಲ್ಲ, ಈ ವರದಿಯಲ್ಲಿ ಒಂದಾದ್ಮೇಲೆ ಒಂದು. ಅವಾಗ ತುಂಬ ಜನಕ್ಕೆ ಇದು ಏನಾಗುತ್ತೆ ಮಾಮೂಲಿ ಅಂತ ಅನಿಸಿರ್ಬೋದು. ಆದರೆ ಸ್ನೇಹಿತರೆ, ಆಗ ಹೋಗಿದೆ. ಭಾರತದ ಪಕ್ಕದಲ್ಲಿ ಮಧ್ಯ ಏಷ್ಯಾದಲ್ಲಿ ಮತ್ತೊಂದು ದೊಡ್ಡ ಯುದ್ಧ ಭುಗಿಲೆದ್ದಿದೆ. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ತಾಲಿಬಾನಿಗಳ ಅಫ್ಘಾನಿಸ್ತಾನವನ್ನು ಕೆಣಕಿದ್ದು ಈಗ ಭೀಕರ ಹೊಡೆದಾಟ ಶುರುವಾಗಿದೆ. ಬಾರ್ಡರ್ ಕ್ಲಾಶಸ್ ನಡೆದು ಹೋಗಿದೆ. ಎರಡೂ ಕಡೆಯಿಂದ ದಾಳಿ ಪ್ರತಿದಾಳಿ ಗಡಿ ಯುದ್ಧಕ್ಕೂ ಆಗಿವೆ. ಯಾವ ಮಟ್ಟಿಗಂದ್ರೆ ಪಾಕಿಸ್ತಾನ ಸೇನೆಯನ್ನ ನುಗ್ಗಿ ಚೆಂಡಾಡಿದ್ದಾರೆ ಅಫ್ಘಾನಿಸ್ತಾನದವರು ಬಾರ್ಡರ್ನಲ್ಲಿ ತಾಲಿಬಾನಿಗಳು. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಜೆಟ್, ಯುದ್ಧ ಟ್ಯಾಂಕ್, ಮಿಸೈಲ್, ಡ್ರೋನ್ ಎಲ್ಲವನ್ನ ತಾಲಿಬಾನಿಗಳ ಮೇಲೆ ಪ್ರಯೋಗ ಮಾಡ್ತಿವೆ. ದೊಡ್ಡ ಆರ್ಮಿ, ದೊಡ್ಡ ಸೇನೆ ಅಂತ ಹೋಗಿದ್ದಾರೆ. ಅದಕ್ಕೆ ಚೂರು ಜಗ್ಗದೆ ತಾಲಿಬಾನಿಗಳು ಪಾಕಿಸ್ತಾನದ ಹಲವು ಪೋಸ್ಟ್ಗಳನ್ನೇ ಧ್ವಂಸ ಮಾಡಿ ವಶಕ್ಕೆ ತಗೊಂಡಿದ್ದಾರೆ. ಹಲವು ಪಾಕ್ ಸೈನಿಕರನ್ನ ಹೊತ್ಕೊಂಡು ಹೋಗಿದ್ದಾರೆ, ವಶಕ್ಕೆ ತಗೊಂಡು ಹೊತ್ಕೊಂಡು ಹೋಗಿದ್ದಾರೆ. ಹಲವು ಪಾಕ್ ಸೈನಿಕರನ್ನ ಮುಗಿಸಿದ್ದಾರೆ. ಡ್ಯೂರನ್ ಲೈನ್, ಇದು ಅಫ್ಘಾನ್ ಪಾಕ್ ನಡುವೆ ಸದ್ಯಕ್ಕಿರೋ ಗಡಿ, ಅದನ್ನು ಚೇಂಜ್ ಮಾಡಬೇಕು, ಅದು ಸರಿ ಇಲ್ಲ ಅನ್ನೋದು ತಾಲಿಬಾನಿಗಳ ಲೆಕ್ಕಾಚಾರ, ಅಫ್ಘಾನ್ ಲೆಕ್ಕಾಚಾರ. ಸೊ ಆ ಗಡಿ ಯುದ್ಧಕ್ಕೂ ಈ ಹೊಡೆದಾಟ ಆಗಿದೆ. ಇಲ್ಲಿ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಪಾಕಿಸ್ತಾನ ಭಯಾನಕ ತಪ್ಪು ಮಾಡಿಕೊಂಡಿದೆ. ಸಿಡಿಮದ್ದಿಗೆ ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ಟಿದೆ. ದೇಶ ಕಿತ್ಕೊಂಡು ಹರಿತಾ ಇರುವಾಗ ಪಾಕಿಸ್ತಾನ ಮತ್ತೊಂದು ಬದಿಯಲ್ಲಿ ವಾರ್ ಫ್ರಂಟ್ ಓಪನ್ ಮಾಡ್ಕೊಂಡಿದೆ. ಹೀಗಾಗಿ ಈ ಸಲ ತಾಲಿಬಾನಿಗಳು, ಅಫ್ಘಾನ್ ತಾಲಿಬಾನಿಗಳು ಮತ್ತು ಪಾಕ್ ಒಳಗೆ ಎಲ್ಲಾ ಕಡೆ ಹರಡ್ಕೊಂಡಿರೋ ಖೈಬರ್ ಪಖ್ತೂನ್ಖ್ವಾ ರಾಜ್ಯದಲ್ಲಿ ಚೆನ್ನಾಗಿ ಹರಡ್ಕೊಂಡಿರೋ TTPಗಳು, ಅಂದರೆ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಘಟಕ, ಇವರು ಪಾಕಿಸ್ತಾನವನ್ನ ಹರಿದು ಹುರಿದು ಮುಕ್ಕೋದು ಖಚಿತ ಅನ್ನೋ ವಾತಾವರಣ ನಿರ್ಮಾಣ ಆಗ್ತಿದೆ. ಏನಾಗ್ತಾ ಇದೆ ಅಂತ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಒಂದು ಚಿಕ್ಕ ಮನವಿ, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೂಲಕ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ. ಬನ್ನಿ ಸ್ನೇಹಿತರೆ, ಆರಂಭ ಮಾಡೋಣ. ಸ್ನೇಹಿತರೆ, ಈ ಸಂಘರ್ಷಕ್ಕೆ ಕಾರಣ ಏನು ಅನ್ನೋದನ್ನ ನೀವು ಗಮನಿಸಿರಬಹುದು. ಕಳೆದ 1 ವಾರದಿಂದ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ರಾಜ್ಯದಲ್ಲಿ ಒಂದರ ಹಿಂದೊಂದು ದಾಳಿಗಳು ನಡೀತಾ ಇದ್ವು. ಅದರಲ್ಲಿ ಕನಿಷ್ಠ ಅಂದ್ರೂ ಕೂಡ 30 ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ. ಇದರ ವಿರುದ್ಧ ಪ್ರತೀಕಾರ ಹೇಳ್ತೀವಿ ಅಂತ ಪಾಕಿಸ್ತಾನ ಕಳೆದ ಗುರುವಾರ ಅಕ್ಟೋಬರ್ 9ರ ರಾತ್ರಿ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿತು. ಉಗ್ರರಿಗೆ ಆಶ್ರಯ ಕೊಟ್ಟಿದ್ದಾರೆ. ನಾವು ಝೀರೋ ಟಾಲರೆನ್ಸ್ ಅಂತ ಅನ್ಕೊಂಡು ಅಫ್ಘಾನಿಸ್ತಾನದ ರಾಜಧಾನಿಯಾಗಿರೋ ಕಾಬೂಲ್, ಖೋಸ್ಟ್, ಜಲಾಲಾಬಾದ್, ಪಕ್ತಿಕಾ ಹೀಗೆ ಅನೇಕ ಜಾಗಗಳ ಮೇಲೆ ಪಾಕ್ ವಾಯುಪಡೆ ಏರ್ ಸ್ಟ್ರೈಕ್ ಮಾಡ್ತು. TTP ಅಂದರೆ ಪಾಕ್ ತಾಲಿಬಾನನ್ನ ಟಾರ್ಗೆಟ್ ಮಾಡಿರೋದಾಗಿ ಹೇಳ್ತು. ಇಲ್ಲಿ ನಾಗರಿಕರ ಮನೆಗಳು ಹಾನಿಯಾಗಿರೋದು ಕೂಡ ಕಂಡು ಬಂದಿತ್ತು. ಆರಂಭದಲ್ಲಿ ನಾವು ಇದನ್ನ ಚೆಕ್ ಮಾಡ್ತೀವಿ, ಪರಿಶೀಲಿಸ್ತಾ ಇದ್ದೀವಿ ಅಂತಷ್ಟೇ ತಾಲಿಬಾನಿಗಳು ಹೇಳಿದರು. ಆದರೆ ಅದಾದಮೇಲೆ ತಾಲಿಬಾನಿಗಳ ಕಡೆಯಿಂದ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಬಂತು. ಈ ರಣಹೇಡಿ ಕೆಲಸ ಪಾಕಿಸ್ತಾನದ ಅನ್ನೋದು ಕನ್ಫರ್ಮ್ ಆಗಿದೆ. ಇದಕ್ಕೆ ಸರಿಯಾಗಿರೋ ಉತ್ತರ ಕೊಡ್ತೀವಿ, ಜನರ ರಕ್ಷಣೆ ಮಾಡಿಕೊಳ್ಳೋ ತಾಕತ್ತು, ಹಕ್ಕು ನಮಗಿದೆ ಅಂತ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ರು ಅಫ್ಘಾನ್ ತಾಲಿಬಾನಿಗಳು. ಇದೇ ಟೈಮ್ನಲ್ಲಿ ಅವರ ಫಾರಿನ್ ಮಿನಿಸ್ಟರ್, ತಾಲಿಬಾನ್ನ ಟಾಪ್ ಲೀಡರ್ಗಳಲ್ಲಿ ಒಬ್ಬರಾಗಿರೋ ಅಮೀರ್ ಖಾನ್ ಮುಟಾಕಿ ಭಾರತದಲ್ಲಿದ್ದರು. 1 ವಾರ ಭಾರತ ಭೇಟಿಯಲ್ಲಿ ಅವರು ಇರೋ ಟೈಮ್ನಲ್ಲಿ ಇದೆಲ್ಲ ಶುರುವಾಗ್ಬಿಟ್ಟಿದೆ. ಸೊ ಭಾರತದ ಸಾಯಿಲ್ನಲ್ಲಿ, ನೆಲದಲ್ಲಿ ನಿಂತುಕೊಂಡು ಅಫ್ಘಾನ್ ವಿದೇಶಾಂಗ ಸಚಿವ ಮುಟಾಕಿ ಕೂಡ ಪಾಕಿಸ್ತಾನ ನಮ್ಮನ್ನ ಕೆಣಕಬಾರದು ಅನ್ನೋ ಉತ್ತರ ಕೊಟ್ಟರು. ಅದಾದಮೇಲೆ ತಾಲಿಬಾನ್ ಸರ್ವೋಚ್ಚ ನಾಯಕ ಹೈಬತುಲ್ಲಾ ಅಖುಂಜಾದ ರೇಡಿಯೋ ಮೂಲಕ ಸಂದೇಶ ಕೊಟ್ಟರು. ಸರ್ಕಾರಿ ಅಧಿಕಾರಿಗಳು ಅಂದರೆ ತಾಲಿಬಾನಿಗಳು ನಮ್ಮ ಜನರಿಗೆ ಸರ್ವ್ ಮಾಡೋಕೆ, ದೇಶಕ್ಕಾಗಿ ಕೆಲಸ ಮಾಡೋಕೆ ರೆಡಿ ಇರಬೇಕು ಅಂತ ಹೇಳಿದ್ರು. ಅದಾಗಿ ಕೆಲವೇ ಗಂಟೆಗಳಲ್ಲಿ ಈ ಭಯಾನಕ ಹೊಡೆದಾಟ ಶುರುವಾಗಿದೆ. ಅಖುಂಜಾದ ಈ ಆದೇಶ ಹೊರಡಿಸಿದ್ದು ತಾಲಿಬಾನ್ ಸೈನಿಕರು ಪಾಕಿಸ್ತಾನದ ಮೇಲೆ ಡ್ಯೂರನ್ ಲೈನ್ ಉದ್ದಕ್ಕೂ ಮುಗಿಬಿದ್ದಿದ್ದಾರೆ. ಒಂದೇ ಸಮನೆ ಸ್ಕೂಟರು, ಟ್ರಕ್ಕು, ವಾಹನ, ಬರಿಗಾಲು, ಅಮೆರಿಕ ಬಿಟ್ಟು ಹೋಗಿದ್ದ ಮಾಡರ್ನ್ ಆಯುಧಗಳು, ಹಮ್ವಿ ವೆಹಿಕಲ್ಗಳು ಎಲ್ಲವನ್ನ ತಗೊಂಡು ನುಗ್ಗಿದ್ದಾರೆ, ಪಾಕಿಸ್ತಾನದ ಕಡೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಲ್ಲಿ ಭಯಾನಕ ಹೊಡೆದಾಟ ಆಗಿದೆ, ಫೈರಿಂಗ್ ಆಗಿದೆ. ಅಂದಹಾಗೆ ಪಾಕ್ ಮತ್ತು ಅಫ್ಘಾನಿಸ್ತಾನ ನಡುವೆ ನಮ್ಮ POKಯನ್ನು ಸೇರಿಸಿ 2600 ಕಿಲೋಮೀಟರ್ ಬಾರ್ಡರ್ ಇದೆ. ಈಗ ಅದರಲ್ಲಿ ಬಹುತೇಕ ಕಡೆ ಸಂಘರ್ಷ ಆಗಿದೆ. ಅದರಲ್ಲೂ ಹೆಲ್ಮಂಡ್ ಪ್ರಾವಿನ್ಸ್ನಲ್ಲಿ ತೀವ್ರ ಸಂಘರ್ಷ ಆಗ್ತಾ ಇದೆ. ಬಜೌರ್, ಖುರಮ್, ದರ್, ಬರಮ್ಚಾ, ಚಿತ್ರಾಲ್, ಅಂಗೂರ್ ಅಡ್ಡ ಹೀಗೆ ಅನೇಕ ಕಡೆ ದಾಳಿ ಪ್ರತಿದಾಳಿ ಆಗಿದೆ. ಸ್ನೇಹಿತರೆ, ಅಲ್ಲಿಂದ ಬರ್ತಿರೋ ವಿಜುವಲ್ ನಿಜಕ್ಕೂ ಈ ದಾಳಿಯ ತೀವ್ರತೆಯನ್ನು ಹೇಳ್ತಾ ಇವೆ. ಚೆಕ್ ಪೋಸ್ಟ್ಗಳು, ಬಾರ್ಡರ್ನಲ್ಲಿರೋ ಮನೆಗಳು ಎಲ್ಲವೂ ಧಗಧಗಿಸಿ ಉರಿತಾ ಇರೋದು ಕಂಡು ಬಂದಿದೆ. ತಾಲಿಬಾನಿಗಳ ಸೇನೆ ಗಡಿಗೆ ಮೂವ್ ಆಗ್ತಿರೋದು, ಪಾಕಿಸ್ತಾನದ ಪೋಸ್ಟ್ಗಳನ್ನು ಹೊಡೆದು ಹಾಕ್ತಿರೋದು ಕ್ಯಾಪ್ಚರ್ ಆಗಿದೆ. ಹಾಗೆ ಗಡಿ ಪ್ರದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಗಿದೆ. ಅಲ್ಲದೆ ಈ ಕದನದಲ್ಲಿ ಕನಿಷ್ಠ 12 ಪಾಕ್ ಸೈನಿಕರು ಮೃತಪಟ್ಟಿರಬಹುದು, 100 ಜನರು ಗಾಯಗೊಂಡಿರಬಹುದು ಅಂತ ಲೆಕ್ಕಾಚಾರ ಇದೆ. ಅಲ್ಲದೆ ತುಂಬಾ ಯಶಸ್ವಿಯಾಗಿ ನಡೆದಿದೆ. ನಮ್ಮ ರಿಟಾಲಿಯೇಷನ್ ಹೀಗೆ ಇರುತ್ತೆ ನೋಡಿ ಅಂತ
ಹೇಳಿ ತಾಲಿಬಾನ್ ಡಿಫೆನ್ಸ್ ಮಿನಿಸ್ಟ್ರಿ ವಕ್ತಾರ ಇನಾಯತ್ ಇವರು ಕೂಡ ತಾಲಿಬಾನ್ ಲೀಡರ್, ಇವರು ಹೇಳಿಕೆ ರಿಲೀಸ್ ಮಾಡಿದ್ದಾರೆ. ಅಲ್ಲದೆ ಕೆಲ ತಾಲಿಬಾನ್ ಅಧಿಕಾರಿಗಳು ಕೂಡ ನಾವು ಪಾಕಿಸ್ತಾನದ 6 ಪೋಸ್ಟ್ಗಳನ್ನೇ ವಶಕ್ಕೆ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಯಾವುದೇ ಪ್ರಚೋದನೆಯನ್ನು ತಾಲಿಬಾನಿಗಳು ಸಹಿಸಲ್ಲ, ಗಡಿಯಲ್ಲಿ ನಾವು ಸದಾ ಸಿದ್ಧರಾಗಿದ್ದೀವಿ, ಫುಲ್ ಪ್ರಿಪೇರ್ಡ್ನೆಸ್ನಲ್ಲಿ ನಾವು ಇದ್ದೀವಿ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ. ಇತ್ತ ಪಾಕಿಸ್ತಾನ ಕೂಡ ಭೀಕರವಾಗಿ ತಾಲಿಬಾನಿಗಳ ಮೇಲೆ ಪ್ರತಿದಾಳಿ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ಈ ಯುದ್ಧದಲ್ಲಿ ಅಫ್ಘಾನಿಸ್ತಾನದಿಂದ ಇಸ್ಲಾಮಿಕ್ ನ್ಯಾಷನಲ್ ಆರ್ಮಿ ಆಫ್ ಅಫ್ಘಾನಿಸ್ತಾನ್ ಭಾಗಿಯಾಗಿದೆ. ಇವರ ಅಡಿಯಲ್ಲಿ ಬರೋ 201 ಖಲೀದ್ ಇಬ್ನ್ ವಾಲಿದ್ ಕೋರ್ ಫ್ರಂಟ್ನಲ್ಲಿ ನಿಂತು ಬಡಿದಾಡ್ತಾ ಇದೆ. ಇತ್ತ ಪಾಕಿಸ್ತಾನದ ಕಡೆಯಿಂದ 3 ಪಡೆಗಳು ಭಾಗಿಯಾಗಿದ್ದಾರೆ. ಪಾಕಿಸ್ತಾನದ ಆರ್ಮಿ, ಏರ್ಫೋರ್ಸ್ ಮತ್ತು ಖೈಬರ್ ಪಖ್ತೂನ್ಖ್ವಾದ ಭದ್ರತೆ ನೋಡಿಕೊಳ್ಳೋ ಫ್ರಂಟಿಯರ್ ಕೋರ್ನ ಯುದ್ಧದಲ್ಲಿ ನಿಯೋಜನೆ ಮಾಡಿದ್ದಾರೆ. ಇಲ್ಲಿ ಅಫ್ಘಾನಿಸ್ತಾನಕ್ಕೆ ಹೋಲಿಸಿಕೊಂಡ್ರೆ ಪಾಕಿಸ್ತಾನ ತುಂಬಾ ಸ್ಟ್ರಾಂಗ್ ಇದೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಅವರು ತನ್ನ ದೇಶದ ಜನರನ್ನೇ ನುಂಗಿ ಹೆಬ್ಬಾವಿನ ಹಾಗೆ ಬೆಳ್ಕೊಂಡಿದ್ದಾರೆ. ಆದರೆ ತಾಲಿಬಾನಿಗಳು ಕೂಡ ಹಿಂದೆ ಸರಿಯುವಂಥ ಕ್ಯಾರೆಕ್ಟರ್ಸ್ ಅಲ್ಲ. ಇವರು ಶೆಲ್ ಮತ್ತು ರಾಕೆಟ್ ಮೂಲಕ ದಾಳಿ ಮಾಡಿದ್ದಾರೆ. ಇನ್ನು ಇದಕ್ಕೆ ಪಾಕಿಸ್ತಾನ ಆರ್ಟಿಲರಿ, ಟ್ಯಾಂಕ್ಸ್, ಯುದ್ಧ ವಿಮಾನ ಮತ್ತು ಡ್ರೋನ್ ಬಳಸಿರೋದಾಗಿ ಹೇಳಿದ್ದಾರೆ. ಆ ರೀತಿ ಮಾಹಿತಿ ಬರ್ತಾ ಇದೆ. ಜೊತೆಗೆ ಈ ದಾಳಿಯಲ್ಲಿ ನಮಗೆ ದೊಡ್ಡ ಮುನ್ನಡೆ ಸಿಕ್ಕಿದೆ ಅಂತ ಹೇಳಿ ಅದೇ ಸವೆದು ಹೋದ ಮಾತುಗಳನ್ನು ಪಾಕಿಸ್ತಾನದವರು ಆಡಿದ್ದಾರೆ. ನಾವು ಪ್ರಬಲ ಪ್ರತಿಕಾರ ಹೇಳಿದ್ದೀವಿ. ಈ ದಾಳಿಯಲ್ಲಿ ಉಗ್ರರು ಮತ್ತು ತಾಲಿಬಾನಿಗಳು ಇಬ್ಬರನ್ನ ನಾವು ಟಾರ್ಗೆಟ್ ಮಾಡಿದ್ದೀವಿ. 19 ಅಫ್ಘಾನ್ ಪೋಸ್ಟ್ಗಳನ್ನು ಸೀಸ್ ಮಾಡಲಾಗಿದೆ. ಸಾಕಷ್ಟು ತಾಲಿಬಾನಿಗಳು ಸೆರೆ ಸಿಕ್ಕಿದ್ದಾರೆ. ನಾವು ದಾಳಿ ಮಾಡ್ತಿದ್ದಂತೆ ತಾಲಿಬಾನಿಗಳು ಪೋಸ್ಟ್ಗಳನ್ನು ಬಿಟ್ಟು ಓಡಿ ಹೋದ್ರು. ನಮ್ಮ ಪರಮ ಶತ್ರು ರಾಷ್ಟ್ರದೊಂದಿಗೆ ಸಂಪರ್ಕ ಇಟ್ಕೊಂಡಿರೋ, ಅಂದರೆ ಭಾರತದೊಂದಿಗೆ ಚೆನ್ನಾಗಿ ಸಂಪರ್ಕ ಇಟ್ಕೊಂಡಿರೋ ಅಫ್ಘಾನಿಸ್ತಾನಿಯರು ಪಾಕಿಸ್ತಾನ ಅನ್ನೋ ಬೆಂಕಿಯೊಂದಿಗೆ ಸರಸ ಆಡ್ತಿದ್ದಾರೆ. ಇದು ರಕ್ತಪಾತಕ್ಕೆ ಕಾರಣ ಆಗುತ್ತೆ. ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀವಿ ಅಂತ ಪಾಕ್ ಸರ್ಕಾರ ಹೇಳಿದೆ. ಅಲ್ಲದೆ ನಾವು ಈ ದಾಳಿಯಲ್ಲಿ ಜನರನ್ನ ಗುರಿ ಮಾಡಿಲ್ಲ, ಕೇವಲ ಉಗ್ರಗಾಮಿಗಳ ಅಡಗುತಾಣಗಳು ಮತ್ತು ತರಬೇತಿ ಕೇಂದ್ರಗಳನ್ನು ಮಾತ್ರ ಟಾರ್ಗೆಟ್ ಮಾಡಿದ್ದೀವಿ. ಆದರೆ ತಾಲಿಬಾನಿಗಳು ನಾಗರಿಕರ ಮೇಲೆ ಗುಂಡು ಹಾರಿಸಿಬಿಟ್ಟಿದ್ದಾರೆ. ಇದು ಅಂತಾರಾಷ್ಟ್ರೀಯ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆ. ಇದಕ್ಕೆ ನಾವು ತಕ್ಕ ಪ್ರತಿಕಾರ ಹೇಳಿದ್ದೇವೆ. ಪಾಕಿಸ್ತಾನದ ಧೈರ್ಯಶಾಲಿ ಪಡೆಗಳು ಅಫ್ಘಾನಿಗರ ಪ್ರಚೋದನೆಗೆ ತುಂಬಾ ಬೇಗ ಮತ್ತು ಪರಿಣಾಮಕಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ಮೇಲೆ ನಾವು ಸಂಯಮದಿಂದ ಇರೋದಿಲ್ಲ, ಎಲ್ಲದಕ್ಕೂ ಉತ್ತರ ಕೊಡ್ತೀವಿ. ಅಫ್ಘಾನಿಸ್ತಾನಕ್ಕೂ ಭಾರತದಂತೆಯೇ ಸೂಕ್ತ ಉತ್ತರ ಕೊಡ್ತೀವಿ ಅಂತ ಹೇಳಿ ಅಗೇನ್ ಭಾರತದ ವಿಚಾರವನ್ನ ಹೇಳ್ಕೊಂಡ್ಬಂದಿದ್ದಾರೆ. ಏನು, ಈ ದಾಳಿ ಮಾಡಿ ಇಸ್ಲಾಮಿಕ್ ಜಗತ್ತಲ್ಲಿ ಆತಂಕ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಮುಸ್ಲಿಂ ಲೀಡರ್ ಅಥವಾ ಮುಸ್ಲಿಂ ಧಾರ್ಮಿಕ ಕ್ಷೇತ್ರಗಳ ಕಸ್ಟೋಡಿಯನ್ ಆಗಿರೋ ಸೌದಿ, ಒಂದು ಒಳ್ಳೆ ಹೆಸರಿದೆ ಸೌದಿಗೆ ಇಸ್ಲಾಮಿಕ್ ವರ್ಲ್ಡ್ನಲ್ಲಿ. ಅಂತಹ ಸೌದಿ ಈಗ ಫುಲ್ ಕನ್ಫ್ಯೂಸ್ ಆಗಿದೆ. ಮೊನ್ನೆ ಏನು ಮಾಡಿದ್ರು ಇವರು, ಪಾಕಿಸ್ತಾನದೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ರು. ಇಬ್ಬರ ಮೇಲೆ ಯಾರ ಮೇಲೆ ದಾಳಿ ಆದರೂ ಕೂಡ ನಾವು ಒಬ್ಬರು ಪರವಾಗಿ ಇನ್ನೊಬ್ರು ಹೋಗಬೇಕು ಅಂತ. ಈಗ ಆಗಿದೆಯಲ್ಲ, ಯಾರು ಮಾಡಿರೋದು? ಅಫ್ಘಾನಿಸ್ತಾನದವ್ರು ಮಾಡಿರೋದು. ಏನು ಮಾಡೋದೀಗ ಅನ್ನೋ ಕನ್ಫ್ಯೂಷನ್ ಸೌದಿಗೆ. ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಪಾಕಿಸ್ತಾನ ನಮ್ಮೊಟ್ಟಿಗೆ ಒಪ್ಪಂದ ಆಗಿದೆ, ನಾವು ದಾಳಿಗೆ ಬರ್ತೀವಿ, ಈ ಕಡೆಯಿಂದ ಅಫ್ಘಾನಿಸ್ತಾನಕ್ಕೆ ಹೊಡಿತೀವಿ ಅಂತ ಹೇಳಿದ್ರ? ಇಲ್ಲ, ಅವರು ಫುಲ್ ಈಗ ಥಿಂಕ್ ಮಾಡ್ತಿದ್ದಾರೆ ಏನು ಮಾಡೋದು ಅಂತ. ಸಂಯಮದಿಂದ ಇರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಹೇಳಿಕೆಯಲ್ಲಿ ಪಾಕಿಸ್ತಾನಕ್ಕೆ ಯಾವುದೇ ವಿಶೇಷ ಬೆಂಬಲವನ್ನು ಕೊಟ್ಟಿಲ್ಲ. ಶಾಂತಿಯಿಂದ ಇರೋದು ಒಳ್ಳೆ ಆಯ್ಕೆ. ನೋಡಿ, ಇವರಿಬ್ಬರು ನಮ್ಮ ಬ್ರದರ್ಗಳು, ಪಾಕಿಸ್ತಾನಿಯರು ಮತ್ತು ಅಫ್ಘಾನ್ನವರು. ಇಬ್ಬರಿಗೂ ಸಂಯಮದಿಂದ ಒಳ್ಳೆಯದು. ಇವ್ರ ಜಗಳವನ್ನು ಯಾರೇ ಬಿಡಿಸೋಕೆ ಬಂದರೂ ಕೂಡ ಅಂಥ ಕೆಲಸಕ್ಕೆ ಬೇಕಾದರೆ ಸೌದಿ ಅರೇಬಿಯಾ ಸಪೋರ್ಟ್ ಮಾಡುತ್ತೆ. ಸೌದಿ ಅರೇಬಿಯಾ ಕೂಡ ಇಬ್ಬರನ್ನು ಶಾಂತವಾಗಿಡೋಕೆ ಒತ್ತಾಯ ಮಾಡುತ್ತೆ ಅನ್ನೋ ಹೇಳಿಕೆಯನ್ನು ಸೌದಿ ಕೊಟ್ಟಿದೆ. ಆಯ್ತಲ್ಲ, ಈ ಒಪ್ಪಂದದ ಅಸಲಿಯುಕ್ತಿ ಏನು ಅಂತ ಗೊತ್ತಾಯ್ತಲ್ಲ. ಈಗ ಏನೋ ತಾಲಿಬಾನ್ ಮಿತ್ರ ರಾಷ್ಟ್ರ ಕತರ್ ಕೂಡ ಇಬ್ಬರಿಗೂ ಶಾಂತಿಯಿಂದ ಇರೋಕೆ ಹೇಳಿದೆ. ಪ್ರಾದೇಶಿಕವಾಗಿ ಶಾಂತಿ ಕಾಪಾಡಬೇಕು ಅಂದರೆ ಮಾತುಕತೆ ಮೂಲಕ ಸಾಧ್ಯ, ಇಬ್ಬರು ಮಾತುಕತೆ ಮಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದೆ. ಏನು, ಈ ಇಬ್ಬರೊಂದಿಗೂ ಗಡಿ ಹಂಚಿಕೊಂಡಿರುವ ಇರಾನ್ ಕೂಡ ಎರಡೂ ಕಡೆಯವರು ಸಂಯಮ ಕಾಯ್ದುಕೊಳ್ಳಬೇಕು ಅನ್ನೋದು ನಮ್ಮ ನಿಲುವು ಅಂತ ಹೇಳಿದ್ದಾರೆ. ಭಾರತದ ನಿಲುವೇನು ಸ್ನೇಹಿತರೆ? ಭಾರತ ತಾಲಿಬಾನ್ ಲೀಡರನ್ನ ಒಂದು ವಾರ ಇಲ್ಲಿ ಕೂರಿಸ್ಕೊಂಡಿದೆ. ಏನಕ್ಕಂತ ಯಾರಿಗೂ ಗೊತ್ತಿಲ್ಲ. ಸಾಮಾನ್ಯವಾಗಿ ಒಂದು ವಾರ ಎಲ್ಲ ಮಾಡುವಂಥ ಕೆಲಸ ಯಾವುದೂ ಇರೋದಿಲ್ಲ. ಯಾವುದೇ ಲೀಡರ್, ವಿದೇಶಿ ಲೀಡರ್ ಬಂದರೂ ಕೂಡ 1 ದಿನ 2 ದಿನ, ಹೆಚ್ಚಂದ್ರೆ 3 ದಿನ ಇರ್ತಾರೆ, ಹೆಚ್ಚಂದ್ರೆ 4 ದಿನ ಇರ್ತಾರೆ. ಆದರೆ ತಾಲಿಬಾನ್ ಲೀಡರ್ 1 ವಾರದ ಪ್ರವಾಸಕ್ಕೆ ಬಂದಿದ್ದಾರೆ. ಇನ್ನೊಂದು 2-3 ದಿನ ಅವರು ಇಲ್ಲೇ ಇರ್ತಾರೆ. ಆ ನಡುವೆ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಬಹಳ ಇಡೀ ಜಗತ್ತು ಕುತೂಹಲದ ಕಣ್ಣುಗಳಿಂದ ನೋಡ್ತಾ ಇದೆ ಸಡನ್ ಡೆವಲಪ್ಮೆಂಟ್ನ. ಅಂಥ ಟೈಮ್ನಲ್ಲಿ ಈ ಘಟನೆ ಆಗಿರೋದು. ಭಾರತ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಪ್ರತಿಕ್ರಿಯೆ ಕೊಡುತ್ತೆ ಭಾರತ. ಅದನ್ನು ನಾವು ಮುಂದಿನ ವರದಿಗಳಲ್ಲಿ ಸುತ್ತು ಜಗತ್ತಲ್ಲಿ ಅಲ್ಲಿ ಕವರ್ ಮಾಡ್ತಾ ಕಂಟಿನ್ಯೂಟಿಯನ್ನು ನಾವು ಮೇಂಟೈನ್ ಮಾಡ್ತೀವಿ ಸ್ನೇಹಿತರೆ. ನೀವು ಜಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲ ನಿಮಗೆ ತಲುಪ್ತಾ ಇರುತ್ತೆ. ಆದರೆ ಒಂದಂತೂ ಸ್ಪಷ್ಟ ಸ್ನೇಹಿತರೆ, ಈ ಬೆಳವಣಿಗೆಯನ್ನು ಭಾರತದ ಸೇನೆ ಕೂಡ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದೆ. ಈ ಕ್ಷಣಕ್ಕೆ ಹೇಳೋದಾದ್ರೆ ಈ ಯುದ್ಧ ಸದ್ಯಕ್ಕಂತೂ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ 2024ರಲ್ಲಿ ಸಣ್ಣ ಪುಟ್ಟ ಸಂಘರ್ಷ ಆಗಿತ್ತು. ಆದರೆ ಈಗ ಕಾಬೂಲ್ಗೆ ನುಗ್ಗಿ ಹೊಡೆದಿರೋದು ತಾಲಿಬಾನಿಗಳನ್ನ ಕೆರಳಿಸಿದೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನ ತನ್ನ ರಾಷ್ಟ್ರದಲ್ಲಿರೋ ಲಕ್ಷಾಂತರ ಅಫ್ಘಾನ್ ಮುಸ್ಲಿಂ ನಿರಾಶ್ರಿತರನ್ನ ಕ್ರೂರವಾಗಿ ವಾಪಸ್ ಹೋಗಿ ಅಂತ ಅಫ್ಘಾನಿಸ್ತಾನಕ್ಕೆ ಅಟ್ತಾ ಇದೆ ಪಾಕಿಸ್ತಾನ. ವಲಸಿಗರ ಸಮಸ್ಯೆ ಅನ್ನೋದು ಭಾರತ, ಅಮೆರಿಕದಂತ ರಾಷ್ಟ್ರಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಏನೂ ಸರಿಯಾದ ಸೌಕರ್ಯಗಳು ಇಲ್ಲದೆ ಇರುವಂತಹ, ಸಂಪನ್ಮೂಲಗಳು ಜಾಸ್ತಿ ಇಲ್ಲದೆ ಇರುವಂತಹ ಅಫ್ಘಾನಿಸ್ತಾನಕ್ಕೆ ಇನ್ನೂ ದೊಡ್ಡ ತಲೆನೋವು. ಹಸಿವಿನಿಂದ ಆಲ್ರೆಡಿ ಅಫ್ಘಾನಿಸ್ತಾನದವರು ಒದ್ದಾಡ್ತಿದ್ದಾರೆ. ಭಾರತ ಆಹಾರ ಕಳಿಸ್ಕೊಡ್ತಿದೆ. ಅಂತ ಟೈಮ್ನಲ್ಲಿ ಮಿಲಿಯನ್ ಮುಸ್ಲಿಂ ಅಫ್ಘಾನ್ ವಲಸಿಗರನ್ನ ಕ್ರೂರವಾಗಿ ಪಾಕಿಸ್ತಾನ ಹೊರ ಹಾಕ್ತಿರೋ ಟೈಮ್ನಲ್ಲಿ ಅಲ್ಲಿ ತಾಲಿಬಾನಿಗಳು ರೊಚ್ಚಿಗೆದ್ದೇ ಹೇಳ್ತಾರೆ. ಇಂಥ
ಟೈಮಲ್ಲಿ ಹಿಂಗೆ ಮಾಡ್ತಿರಲ್ಲ ಅಂತ. ಅದರಲ್ಲೂ ಕೂಡ 2021 ನಂತರ ಅಂದರೆ ಅಮೆರಿಕ ವಿರುದ್ಧ ಯುದ್ಧ ಗೆದ್ದ ನಂತರ ತಾಲಿಬಾನ್ ಸುಪ್ರೀಂ ಲೀಡರ್ ಹೈಬತುಲ್ಲಾ ಅಖುಂದ್ಜಾದಾ ಇದೇ ಮೊದಲ ಬಾರಿಗೆ ದೇಶವನ್ನು ಉದ್ದೇಶಿಸಿ ಮಾತನಾಡಿರೋದು. ಅಷ್ಟು ಸೀರಿಯಸ್ ಆಗಿದೆ. ಇಡೀ ರಾಷ್ಟ್ರ ಎಲ್ಲ ಜನ ದೇಶ ಸೇವೆಗೆ ಸಜ್ಜಾಗಿರಿ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ. ಅಲ್ಲದೆ ಜಿಲ್ಲೆಯ ಗವರ್ನರ್ಗಳು, ಪ್ರಾಂತೀಯ ಗವರ್ನರ್ಗಳು ಎಲ್ಲರೂ ಕೂಡ ಅಲರ್ಟ್ ಆಗಿರಿ. ರಾತ್ರಿ ಹೊತ್ತು ಗಸ್ತಿ ತಿರುಗುವುದನ್ನು ಜಾಸ್ತಿ ಮಾಡಿ. ನಮ್ಮ ಜನರಿಗಾಗಿ ಕೆಲಸ ಮಾಡೋ ಸೈನಿಕರನ್ನ ದೇವ್ರ ನರಕಕ್ಕೆ ಕಳಿಸೋದಿಲ್ಲ. ಇದು ನಿಮ್ಮ ಪವಿತ್ರ ಕೆಲಸ. ಜನರಿಗೋಸ್ಕರ ರೆಡಿ ಇರಿ. ಫುಲ್ ಸ್ಕೇಲ್ ಎಸ್ಕಲೇಷನ್ಗೆ ರೆಡಿ ಇರಬೇಕು ಅನ್ನೋ ಥರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೇನಾದರೂ ಈ ಯುದ್ಧ ಕಂಟಿನ್ಯೂ ಆಯಿತು, ಯುದ್ಧ ಪೂರ್ಣ ಪ್ರಮಾಣದ ಎಸ್ಕಲೇಷನ್ಗೆ ಹೋಯಿತು ಅಂತ ಹೇಳಿದ್ರೆ ಪಾಕಿಸ್ತಾನವನ್ನು ಮಹಮ್ಮದ್ ಅಲಿ ಜಿನ್ನಾ ಆತ್ಮನೂ ಕಾಪಾಡಕ್ಕೆ ಆಗೋದಿಲ್ಲ. ಯಾಕಂದರೆ ಸ್ನೇಹಿತರೆ, ಈ ಯುದ್ಧ ಮಾಡೋ ಮೂಲಕ ಪಾಕಿಸ್ತಾನ ಮತ್ತೊಂದು ವಾರ್ ಫ್ರಂಟ್ ಓಪನ್ ಮಾಡ್ಕೊಂಡಿದೆ. ಹೆಂಗೆ ಅಂದರೆ ಆಲ್ರೆಡಿ ತೂತು ಬಿದ್ದಿರೋ ಒಂದು ದೋಣಿಯಲ್ಲಿ ಇನ್ನೊಂದು 10 ತೂತು ಮಾಡ್ಕೊಂಡಿರೋ ಒಂದು ರೀತಿ ಆಗಿದೆ. ಈಗ ಯಾವ ತೂತಂತ ಮುಚ್ಚುತ್ತಾರೆ, ಒಂದೆಲ್ಲ ಒಂದು ಕಡೆ ನೀರೊಳಗೆ ಬರೋದಲ್ಲ, ಆ ರೀತಿ ಆಗಿದೆ. ದಿನಾ ಉಗ್ರ ದಾಳಿ, ಬಂಡುಕೋರರ ದಾಳಿಗಳನ್ನು ನೋಡ್ತಾ ಇದ್ರು ಅವರು. ಆದರೆ ಈಗ ಯಾವುದೇ ಟೈಮ್ನಲ್ಲಿ ತಾಲಿಬಾನಿಗಳು ಕೂಡ ಮುಗಿಬಿಡ್ಬೋದು. ತಾಲಿಬಾನಿಗಳು ಮುಗಿಬಿದ್ರೆ ಹೊರಗಿಂದ ಒಳಗಿಂದ ಎರಡೆರಡು ಥರದಲ್ಲಿ ಡಬಲ್ ರೋಲ್ನಲ್ಲಿ ಮುಗಿಬೀಳ್ತಾರೆ ಅವರು. ಅಫ್ಘಾನ್ ತಾಲಿಬಾನ್ ಮಾತ್ರ ಅಲ್ಲ, ಅವರು ಏಕಾಂಗಿ ಅಲ್ಲ. ಪಾಕಿಸ್ತಾನದ ಒಳಗೆ ಹಾಸು ಹೊಕ್ಕು ಹರಡಿಕೊಂಡಿರುವಂತಹ TTP, ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್, ಬಲೂಚ್ ಲಿಬರೇಷನ್ ಆರ್ಮಿ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಉಗ್ರ ಸಂಘಟನೆಗಳೆಲ್ಲ ಸೇರ್ಕೊಳ್ತಾರೆ. ಆವಾಗ ಪಾಕಿಸ್ತಾನದ ಕತೆ ಅಧೋಗತಿ ಆಗಿಬಿಡುತ್ತೆ. ಇನ್ನೊಂದು ಕಡೆ ಭಾರತ ಒಂದು ಅಪಾರ್ಚುನಿಟಿಗೋಸ್ಕರ ಕಾಯ್ತಾ ಇದೆ. ಪಾಕಿಸ್ತಾನಕ್ಕೆ ಜೀವನದಲ್ಲಿ ಮರೆಯಲಾಗದ ಇನ್ನೊಂದು ಪಾಠವನ್ನು ಕಲಿಸೋಕೆ, ಪಾಕಿಸ್ತಾನಕ್ಕೆ ಇನ್ನೊಂದು ಡೆಲಿವರಿ ಮಾಡಿಸೋಕೆ. ಅಂದರೆ ಪಾಕಿಸ್ತಾನವನ್ನು ಇನ್ನೊಂದು ತುಂಡು ಮಾಡೋ ಅಪಾರ್ಚುನಿಟಿ ಸಿಕ್ಕಿದ್ರೆ ಯಾರು ಬಿಡ್ತಾರೆ? ಈಗ ಆಲ್ರೆಡಿ 1971ನಲ್ಲಿ 2 ಭಾಗ ಆಗಿದೆ. ಬಾಂಗ್ಲಾದೇಶ ಹುಟ್ಕೊಳ್ತು, ಅರ್ಧ ರಾಷ್ಟ್ರವನ್ನು ಕಳ್ಕೊಳ್ತು ಪಾಕಿಸ್ತಾನ. ಈಗ ಅಲ್ಲಿ ಬಲೂಚ್ಗಳು ಕಾಯ್ತಿದ್ದಾರೆ. TTPಗಳು ಖೈಬರ್ ಪಖ್ತೂನ್ಖ್ವಾನ ಸಪರೇಟ್ ಮಾಡಿಬಿಟ್ಟು ಪಶ್ತೂನಿಸ್ತಾನ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಮೇಜರ್ ಆಗಿ ಇವೆರಡು. ಅದು ಬಿಟ್ಟರೆ ಸಿಂಧು ದೇಶ ಅಂತಲೂ ಕೂಡ ಇದೆ. POK ದಂತೂ ಗೊತ್ತೇ ಇದೆ ನಿಮಗೆ. ದಿನ ಬೆಳಗಾದರೆ ಪ್ರತಿಭಟನೆ ಆಗ್ತಾ ಇದೆ. ಸೊ ಭಾರತ ಕೂಡ ಆ ಪೂರ್ಣ ಪ್ರಮಾಣದ ಯುದ್ಧ ಆಯಿತು ಅಂದರೆ ಆ ಅಪರ್ಚುನಿಟಿಯನ್ನು ಆ್ಯಸ್ ಎ ನೇಷನ್ ತನ್ನ ಸ್ವಾಹಿತಾಸಕ್ತಿಗೆ ಬಳಸ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇರಲ್ಲ. ಹೇಗೆ ಬಳಸುತ್ತೆ ಅದೆಲ್ಲ ನಾವು ಮಾತಾಡೋ ವಿಚಾರ ಅಲ್ಲ. ಅದು ರಾಷ್ಟ್ರದ ಭದ್ರತೆಯ ಪ್ಲಾನಿಂಗ್ ಮಾಡೋರು ಮಾತನಾಡೋ ವಿಚಾರ ಅಲ್ಲ, ಮಾಡೋ ವಿಚಾರ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, 2024 ಡಿಸೆಂಬರ್ನಲ್ಲಿ ಪಾಕ್ ಒಂದೇ ಒಂದು ಏರ್ ಸ್ಟ್ರೈಕ್ ಮಾಡಿದ್ದಕ್ಕೆ ರೊಚ್ಚಿಗೆದ್ದು TTP ಮತ್ತು ತಾಲಿಬಾನ್ ಇಬ್ಬರು ಸೇರಿಕೊಂಡು ಪಾಕಿಸ್ತಾನದಲ್ಲಿ 1000ಕ್ಕೂ ಅಧಿಕ ಬಲಿಯನ್ನು ಪಡ್ಕೊಂಡಿದ್ದಾರೆ. ಆ ದಾಳಿ ನಂತರ ಪಾಕಿಸ್ತಾನದಲ್ಲಿ ದಿಢೀರಂಥ ಉಗ್ರ ದಾಳಿಗಳು ಇಂಡಸ್ಟ್ರಿಯಲ್ ಸ್ಕೇಲ್ನಲ್ಲಿ ಹೆಚ್ಚಾಗಿದ್ವು. ಇವತ್ತಿಗೂ ಅದರ ಸೇಡಿಗೆ ಪಾಕ್ ಸೈನಿಕರ ವಿರುದ್ಧ ಅವರು ಸ್ಫೋಟಕ ಹಾಕ್ತಾನೆ ಇದ್ದಾರೆ. ಹೀಗಿರುವಾಗ ಪಾಕಿಸ್ತಾನ ಮಿಸೈಲ್, ಡ್ರೋನ್, ಯುದ್ಧ ಟ್ಯಾಂಕ್ ಎಲ್ಲ ತಗೊಂಡು ತಾಲಿಬಾನಿಗಳನ್ನು ಕ್ರಶ್ ಮಾಡ್ತೀವಿ ಅಂತ ಹೊರಟ್ರೆ ತಾಲಿಬಾನಿಗಳು ಸುಮ್ಮನೆ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಲುಪಿಸ್ತಾ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಫ್ಯಾಮಿಲಿ ಮೆಂಬರ್ಶಿಪ್ ಆಪ್ಷನ್ ಇದೆ. ಅದರಲ್ಲಿ ನಾವು ಒಂದಷ್ಟು ಎಕ್ಸ್ಕ್ಲೂಸಿವ್ ಬೆನಿಫಿಟ್ಸನ್ನು ಮೆಂಬರ್ಸ್ಗೆ ಕೊಡ್ತಾ ಹೋಗೋ ಪ್ರಯತ್ನವನ್ನು ಮಾಡ್ತೀವಿ. ಮೆಂಬರ್ಸ್ ಓನ್ಲಿ ವಿಡಿಯೋ, ಮೆಂಬರ್ಸ್ ಓನ್ಲಿ ಲೈವ್ ಇಂಟರಾಕ್ಷನ್, ಮೆಂಬರ್ಸ್ ಓನ್ಲಿ ಪೋಲ್, ಮೆಂಬರ್ಸ್ ಓನ್ಲಿ ಪೋಸ್ಟ್ಗಳು, ಅವ್ರ ಜೊತೆ ವಿಶೇಷವಾದಂತಹ ಲೈವ್ ಕನ್ವರ್ಸೇಷನ್ಗಳು, ಅದೆಲ್ಲವನ್ನು ಅರೇಂಜ್ ಮಾಡೋಕ್ಕೆ ನಾವಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ. ಆಲ್ರೆಡಿ ಅದು ಶುರುವಾಗಿದೆ. ಒಂದೊಂದೇ ಅಲ್ಲಿ ನಾವು ಅಪ್ಲೋಡ್ ಮಾಡೋಕ್ಕೂ ಕೂಡ ಶುರು ಮಾಡಿದ್ದೀವಿ ಸ್ನೇಹಿತರೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡ್ಬೋದು. ತಿಂಗಳಿಗೆ 29 ರೂಪಾಯಿ, ಅಂದರೆ ದಿನಕ್ಕೆ 99 ಪೈಸೆ, 1 ರೂಪಾಯಿನೂ ಆಗಲ್ಲ. ಅಷ್ಟು ಲೋಯೆಸ್ಟ್ ಎಷ್ಟು ಕೊಡೋಕ್ಕಾಗತ್ತೆ. ಯೂಟ್ಯೂಬ್ನಲ್ಲಿರೋ ಲೋಯೆಸ್ಟ್ ಆಪ್ಷನ್ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಹೆಚ್ಚೆಚ್ಚು ಜನಕ್ಕೆ ಇದು ಆಕ್ಸೆಸಿಬಲ್ ಇರಬೇಕು, ತಗೊಳ್ಳೋಕೆ ಸಾಧ್ಯ ಆಗೋ ರೀತಿ ಇರಬೇಕು ಅಂತ ಹೇಳಿ. ಸೊ ಸ್ನೇಹಿತರೆ, ನಮ್ಮ ಕಾರ್ಯದಲ್ಲಿ ನಿಮಗೆ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ನೀವು ಅದನ್ನು ಕನ್ಸಿಡರ್ ಮಾಡಬಹುದು. ಆಂಡ್ರಾಯ್ಡ್ ಯೂಸರ್ಸ್ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೇರವಾಗಿ ಜಾಯ್ನ್ ಆಗ್ಬೋದು. ಆದರೆ ಆ್ಯಪಲ್ ಡಿವೈಸಸ್ನ ಯೂಸ್ ಮಾಡೋರು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇರುತ್ತೆ, ನೋಡಿ. ಮೆಂಬರ್ಶಿಪ್ ಲಿಂಕ್ ಅಂತೇಳಿ ಸಪ್ರೇಟಾಗಿ ಮೆನ್ಷನ್ ಮಾಡಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ರೌಸರ್ ಥ್ರೂ ಹೋಗಿ ನೀವು ಅಲ್ಲಿಂದಲೂ ಜಾಯಿನ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.